ಇಲ್ಲಿ ಮೈಸೂರು ಅನ್ನೋಕ್ಕಿಂತ ವಿದೇಶದಲ್ಲಿ ನೀವು ಬಹಳ ಫೇಮಸ್. ಈ ಗೊಜ್ಜನ ಅವ್ರಿಗೆ ಡೆಡಿಕೇಟ್ ಮಾಡಿ ಜೋಸೆಫ್ ಡಿಶ್ ಅಂತಾನೆ ಹೆಸರಿಟ್ಟಿದೀವಿ ಇದಕ್ಕೆ. ಆಯುರ್ವೇದದಲ್ಲಿ ಸಾಸಿವೆ ಯಾತಕ್ಕೆ ಮೊದಲಿಂದ ಶುರು ಮಾಡ್ತಾರೆ ಅಂದ್ರೆ ಆ ಟೊಮೆಟೊ ಗೊಜ್ಜು ಇಂದಾನೆ ನಮ್ಗೆ ಸ್ವಲ್ಪ ಹೆಸರು ಬಂದಿದ್ದು ಸ್ಟಾರ್ಟ್ ಆಗಿದ್ದು ಫಸ್ಟ್ ಡಿಶ್ ನಮ್ಮ ರೆಸ್ಟೋರೆಂಟ್. ಮೇನ್ ಅವ್ರು ಹೇಳ್ಕೊಟ್ಟಿದ್ದೇನು ಅಂದ್ರೆ ಏನು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋದಿಲ್ಲ ಅಂತ ಹೇಳ್ಕೊಟ್ರು. ಇನ್ನೊಂದು ಸಿಹಿ ಕೈ ಚಂದ್ರು ಅವರು ಒಂದ್ ಹೇಳ್ಕೊಟ್ರು ನಮ್ಗಳಿಗೆ, ಏನಪ್ಪಾ ಅಂತಂದ್ರೆ ಜೋಸೆಫ್ ಟೊಮೆಟೊ ಗೊಜ್ಜು ಸಂಧ್ಯಾ ಹೌಸ್ ರೆಡಿ. ಇಷ್ಟು ಬೆಂದಿರ್ಬೇಕು. ಆಮೇಲೆ ಎಣ್ಣೆ ಹಾಕ್ಬೇಕು. ಜಾಸ್ತಿ ಎಣ್ಣೆನೂ ಯೂಸ್ ಮಾಡಬಾರ್ದು, ಒಳ್ಳೇದಲ್ಲ. ನೋಡಿ ಇಷ್ಟು ಎಣ್ಣೆ. ಮೊದಲೇ ಚಪಾತಿ ರೆಡಿ. ನೋಡಿ ತಿಂದು ಟೇಸ್ಟ್ ನೋಡ್ಕೊಂಡು ನಾನು ಕಮೆಂಟ್ಸ್ ಹಾಕಿ ಕಾಯ್ತಾ ಇರ್ತೀನಿ. ಅದ್ಭುತವಾದ ಒಂದು ಟೊಮೆಟೊ ಗೊಜ್ಜು. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮೈಸೂರು KM ಪುರಂ ಸಂಧ್ಯಾಸ್ ಹೌಸ್ ಅದ್ಭುತವಾದ ರೆಸಿಪಿಗಳು ತೋರಿಸ್ತಾ ಇದ್ರು. ಕಿರಣ್ ಅವ್ರು ತೋರಿಸಿದ್ರು ಲಾಸ್ಟ್ ಹೋದ ಎಪಿಸೋಡಲ್ಲಿ. ಇವತ್ತು ಅವರ ತಾಯಿ ಸಂಧ್ಯಾ ಅವರು ಖುದ್ದಾಗಿ ನಮಗೆ ಸಾತ್ವಿಕ ರೆಸಿಪಿಗಳನ್ನ ತೋರಿಸ್ತಾ ಇದ್ದಾರೆ. ಯೋಗಿಕ್ ರೆಸಿಪಿ ಅಂತಾರೆ ಅವರು. ಬನ್ನಿ, ಅವರ ತಾಯಿ ಸಂಧ್ಯಾ ಅವರು, ಕಿರಣ್ ಅವ್ರ ತಾಯಿ ಸಂಧ್ಯಾ ಅವರ ಹಿಸ್ಟ್ರಿ ಇದೆ, ಒಂದು ಇತಿಹಾಸ ಇದೆ, ಅದನ್ನು ಕೇಳ್ಕೊಳ್ಳೋಣ. ಇವತ್ತು ನಮಗೆ ಟೊಮೆಟೊ ಗೊಜ್ಜು ಭಾಳ ಫೇಮಸ್ಸು. ಇಲ್ಲಿ ವಿದೇಶಿಯರು ಕೂಡ ಟೊಮೆಟೊ ಗೊಜ್ಜನ್ನು ಕೇಳಿಕೊಂಡು ಅದನ್ನು ಟೇಸ್ಟ್ ಮಾಡಿ ಹೋಗ್ತಾರೆ. ಅದಕ್ಕೆ ಅವರು ಜೋಸೆಫ್ ಟೊಮೆಟೊ ಗೊಜ್ಜು ಅಂತಾರಂತೆ. ಯಾಕೆ ಅಂತ ಅವರೊಟ್ಟಿಗೆ ಮಾತಾಡ್ತಾ ತಿಳ್ಕೊಳ್ಳೋಣ. ಆ ರೆಸಿಪಿ ನೋಡೋಣ ಬನ್ನಿ. ವೀಕ್ಷಕರೇ, ನಮ್ಮೊಟ್ಟಿಗೆ ಮತ್ತೆ ಕಿರಣ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಸಾಬುದಾನ ಕಿಚಡಿ ಇಷ್ಟು ಇಷ್ಟಪಟ್ಟರು ಜನ. ಇನ್ನೂ ರೆಸಿಪೀಸ್ ಬೇಕು ಅಂತಿದ್ದಾರೆ. ನಾವು ಸಾಧ್ಯ ಆದಷ್ಟು ಮಾಡ್ತಾ ಇರ್ತೀವಿ ಅಂತ ಹೇಳಿದೀವಿ. ಇವತ್ತು ನಾವು ಬಂದ್ಬಿಟ್ಟಿದ್ವಿ. ಏನು ತೋರಿಸ್ತೀವಿ ಸರ್? ಇವತ್ತು ಅಮ್ಮ ಮಾಡ್ತಾರೆ. ಅಮ್ಮಂದು ತುಂಬಾ ಫೇಮಸ್ ಆಗಿ ಪಾಪ್ಯುಲರ್ ಆಗಿದ್ದು ಡಿಶ್ ಟೊಮೆಟೊ ಗೊಜ್ಜು. ಆ ಟೊಮೆಟೊ ಗೊಜ್ಜು ಇಂದಾನೆ ನಮ್ಗೆ ಸ್ವಲ್ಪ ಹೆಸರು ಬಂದಿದ್ದು ಸ್ಟಾರ್ಟ್ ಆಗಿದ್ದು ಫಸ್ಟ್ ಡಿಶ್ ನಮ್ಮ ರೆಸ್ಟೋರೆಂಟ್. ಅದನ್ನ ಅಮ್ಮ ತೋರಿಸ್ತಾರೆ ನಿಮ್ಗೆ. ಅವ್ರ ಕೈಯಿಂದಾನೆ ರುಚಿ ನೋಡೋರು. ಸೂಪರ್, ಹೋಗೋಣ ಸರ್. ಓಕೆ, ಬನ್ನಿ ಸರ್. ವೀಕ್ಷಕರೇ ನೋಡಿ, ಸಂಧ್ಯಾ ಅವರು ನಮಗೆ ಇವತ್ತು ಪರಿಚಯ ಆಗ್ತಾ ಇದ್ದಾರೆ. ನಮಸ್ಕಾರ ರೀ. ನಿಮ್ಮ ಬಗ್ಗೆ ಭಾಳ ಹೇಳಿದ್ರು. ಇಡೀ ಮೈಸೂರಿಗೆ ಗೊತ್ತು. ಇಲ್ಲಿ ಮೈಸೂರು ಅನ್ನೋಕ್ಕಿಂತ ವಿದೇಶದಲ್ಲೂ ನೀವು ಬಹಳ ಫೇಮಸ್. ಮುಂಚೆ ಅಲ್ಲಿ, ಆಮೇಲೆ ಮೈಸೂರಿಗೆ. ಯಾಕಂದ್ರೆ ನನ್ನ ಮಗ ಬಂದ ಮೇಲೆ ಇಲ್ಲಿ ಶುರು ಆಗಿದ್ದು. ಹೌದೌದು. ಇವತ್ತು ನಿಮ್ದೊಂದು ಹಿಸ್ಟ್ರಿನೇ ಇದೆ, ಇತಿಹಾಸ. ಈ ಸಂಧ್ಯಾ ಹೌಸ್ ಹೆಂಗೆ ಆಯ್ತು ಅಂತ, ಅದರಲ್ಲಿ ಈ ಟೊಮೆಟೊ ಗೊಜ್ಜು ಇವತ್ತೇ ನಮ್ಗೆ ತೋರಿಸ್ತಾ ಇದ್ದೀರಾ. ಅದಕ್ಕೊಂದು ಇತಿಹಾಸ ಇದೆ. ಸೊ ಯಾವ ರೀತಿ ಸ್ಟಾರ್ಟ್ ಆಯ್ತಮ್ಮ ಇದು? ನಾನಿಲ್ಲಿ ಶುರು ಮಾಡಿದ್ದು 98ರಲ್ಲಿ. ನಮ್ಮ ಗುರುಗಳ ಆಶೀರ್ವಾದದಿಂದ, ಪಟ್ಟಾಭಿ ಜೋಯಿಸ್ ಅವರ ಆಶೀರ್ವಾದದಿಂದ ನಾನು ಶುರು ಮಾಡ್ಕೊಂಡೆ. ಅವ್ರ ಸ್ಟೂಡೆಂಟ್ಸ್ಗಳನ್ನ ಇಲ್ಲಿಗೆ ವಾಸಕ್ಕೆ ಕಳಿಸ್ತಾ ಇದ್ರು. ಅವರು ನನ್ನ ಅಡಿಗೆ ಇದನ್ನ ನೋಡಿ, ನಾವು ಊಟ ಮಾಡಬೇಕು ನಿಂದನ್ನ ಅಂತ ಹೇಳಿ ನಾನು ಅವರ ಆಶೀರ್ವಾದದ ಮುಖಾಂತರ ನಾನು ಇಲ್ಲಿ ಶುರು ಮಾಡ್ಕೊಂಡೆ. ಮೇನ್ ಅವ್ರು ಹೇಳ್ಕೊಟ್ಟಿದ್ದೇನು ಅಂದ್ರೆ ಏನು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋಂಗಿಲ್ಲ ಅಂತ ಹೇಳ್ಕೊಟ್ರು. ಹೌದು, ಈರುಳ್ಳಿ ಯಾಕೆ ಅಂದ್ರೆ ಯೋಗ ಪ್ರಾಕ್ಟೀಸ್ ಮಾಡೋರು ಈರುಳ್ಳಿ ಬೆಳ್ಳುಳ್ಳಿ ತಿರಬಾರ್ದು, ಸಾತ್ವಿಕ ಆಹಾರ ಬೇಕು ಅಂತ. ಹಂಗಾಗಿ ಇದನ್ನ ಡೆವಲಪ್ ಮಾಡ್ಕೊಂಡ್ವಿ. ಈ ಟೊಮೆಟೊ ಗೊಜ್ಜು ಏನಕ್ಕೆ ಫೇಮಸ್ ಅಂತಂದ್ರೆ ಅದು ಹುಳಿ, ಉಪ್ಪು, ಖಾರ ಮತ್ತೆ ಸ್ವೀಟ್ ಇರುತ್ತೆ. ಹಂಗಾಗಿ ಚಪಾತಿ ಜೊತೆಗೆ ಅವ್ರಗಳಿಗೆ ತುಂಬಾ ಇಷ್ಟ ಇದಂತೆ ಜೊತೆಗೆ. ಅದರಲ್ಲಿ ಸ್ಪೆಷಲಿ ನನ್ನ ಗುರುಗಳ ಸ್ಟೂಡೆಂಟ್ ಒಬ್ರು ಜೋಸೆಫ್ ಅಂತ, ಈ ಗೊಜ್ಜನ ಅವ್ರಿಗೆ ಡೆಡಿಕೇಟ್ ಮಾಡಿ ಜೋಸೆಫ್ ಡಿಶ್ ಅಂತಾನೆ ಹೆಸರಿಟ್ಟಿದೀವಿ ಇದಕ್ಕೆ. ಟೊಮೆಟೊ ಗೊಜ್ಜಿಗೆ ಅವ್ರ ಹೆಸರಿಟ್ಟಿದೀವಿ ಇದಕ್ಕೆ. ಅವರ ಫೇವ್ರೇಟ್ ಇದು. ಎಲ್ರು ಬಂದ್ರೆ ಅದನ್ನ ಜೋಸೆಫ್ ಡಿಶ್ ರೆಡಿ ಇದೆಯಾ ಅಂತಾನೆ ಕೇಳ್ತಾ ಇದ್ರು. ಹಂಗೆ ನಾವು ಶುರು ಮಾಡಿದ್ದು ಟೊಮೆಟೊ ಗೊಜ್ಜು, ಜೋಸೆಫ್ ಟೊಮೆಟೊ ಗೊಜ್ಜು. ನೋಡೋಣ ಏನೇನು ಎಷ್ಟು ಅಳತೆಗೆ ಮಾಡ್ತಾ ಇದೀವಿ. ನಾನು ಇವಾಗ 1/4 kg ಅಷ್ಟು ಮಾಡ್ತಾ ಇದ್ದೀನಿ. 1/4 kg ಅಷ್ಟು ಟೊಮೆಟೊ. ಮೊದಲನೇದಾಗಿ ಎಣ್ಣೆ ಎಷ್ಟು? ಒಂದು 3 ಟೇಬಲ್ ಸ್ಪೂನ್ ಹಾಕ್ತೀನಿ. ಆಮೇಲೆ ಇನ್ನೊಂದು, ಅವ್ರಗಳಿಗೆ ಎಣ್ಣೆ ಜಾಸ್ತಿ ಉಪಯೋಗಿಸೋ ಹಂಗಿಲ್ಲ, ಫ್ಲೇವರು ಇರಬೇಕು. ಎಣ್ಣೆ ಉಪ್ಪು ಇಂಥದ್ದೆಲ್ಲ ಕಡಿಮೆ ಇರಬೇಕು. ಆಮೇಲೆ ಇಲ್ಲಿಂದ ಶುರು ಮಾಡೋದು ಸಾಸಿವೆಯಿಂದ. ಆಯುರ್ವೇದದಲ್ಲಿ ಸಾಸಿವೆ ಯಾತಕ್ಕೆ ಮೊದಲಿಂದ ಶುರು ಮಾಡ್ತಾರೆ ಅಂದ್ರೆ ಆಹಾರಕ್ಕೆ ಜೀವ ಕೊಡೋದೇ ಸಾಸಿವೆ. ಅದು ಸಿಡಿಯೋ ತನಕ ಕಾಯ್ಬೇಕು. ಸಿಡಿದ ಮೇಲೆನೆ ಮುಂದಿನ ಪದಾರ್ಥಗಳು. ಆಮೇಲೆ ಅದರ ಗುಣ ಏನು ಅಂದ್ರೆ ಇದು ಸಣ್ಣ ಪದಾರ್ಥ, ಅದು ಬೇರೆ ಪದಾರ್ಥಗಳು ಸೇರಿದಾಗ ಅದು ಮತ್ತೆ ಸಿಯೋದಿಲ್ಲ. ಅದು ಅಂದ್ರೆ ಅದನ್ನ ಸಿಡಿಯೋ ತನಕ ಕಾದು ಮಾಡ್ಬೇಕು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಡಿತಾ ಇದೆ ಈಗ. ಆಮೇಲೆ ಇದು ಎಲ್ಲ ಅಳತೆಗಳು.
ಇದು 1/4 kg ಮಾಡ್ತಾ ಇರೋದ್ರಿಂದ 2 ಸ್ಪೂನ್ ಹಾಕ್ತೀನಿ. ಕಡಲೆಬೇಳೆ 2 ಸ್ಪೂನು. ಇದಕ್ಕೆ ಏನು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ಸ್ ಆಫ್ ಗ್ಯಾಪ್ ಇರುತ್ತೆ. ಸೊ ಅದ್ರ ಜೊತೆಗೆ ಇದು ಉದ್ದಿನಬೇಳೆ ಅದು ಎಷ್ಟು ಸ್ಪೂನು? ಅದು 2 ಇಷ್ಟಿಷ್ಟೇ ಹಾಕಿ ಆಮೇಲೆ ಯಾವಾಗಲೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ಇದು ಆಯ್ತು, ಕೆಂಪಾಗಿದೆ. ಇದು ಕೆಂಪಾಗಿದೆ. ಇದಕ್ಕೆ ಈಗ ಜೀರಿಗೆ ಹಾಕ್ತೀನಿ. ಜೀರಿಗೆ 2 ಸ್ಪೂನ್ ಬಿದ್ದಿದೆ. ಅದು ನೋಡಿ ಇದಾಗಿದೆ, ಚಟ್ಪಟ ಶುರು ಆಗಿದೆ. ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇದೇನು ಗೊತ್ತಾ, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇದು. ಆಮೇಲೆ ಇಲ್ಲಿ ಏನಂದ್ರೆ ನಾವು ಇಂಡಿಯನ್ಸ್ಗೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಅವ್ರಿಗೆ ದಪ್ಪಮೆಣಸಿನ್ಕಾಯಿನೇ ಹಾಕ್ಬೇಕು. ಯಾಕಂದ್ರೆ ಫ್ಲೇವರ್ ದಪ್ಪಮೆಣಸಿನ್ಕಾಯಿ ಅದು ಖಾರ ತಿನ್ನೋದಿಲ್ಲ ಅವರು. ಹಂಗಾಗಿ ಇದನ್ನು ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು, ಮೆತ್ತಗೆ ಮಾಡ್ಕೋತೀನಿ. ಈಗ ಇಲ್ಲಿಗೆ ಹಿಂಗ್ ಹಾಕ್ತೀನಿ. ಹಿಂಗು ನೋಡಿ ಅಫ್ಘಾನಿಸ್ತಾನ್ದು, ನಮ್ಮಲ್ಲಿ ಇದು ಇದಾಗ್ಬಿಟ್ಟಿದೆ. ಇದಾಯ್ತು. ಅರಿಶಿನ 1 ಚಿಟಿಕೆ ಅರಿಶಿನ. ನಂದು ಸಿಗ್ನೇಚರ್ ಸಾರಿನ ಪುಡಿ ಇದು. ಯಾವ್ದಾದ್ರು ಮಾಡ್ಕೊಳ್ಬೋದು. ಅಚ್ಚಮೆಣಸಿನ ಪುಡಿ, ಧನಿಯಾ ಪುಡಿನೂ ಹಾಕೋಬಹುದು. ಕಾಯಿ ತುರಿ ಯಾಕೆ ಮುಂಚೆನೆ ಕೆಲವರು ಆಮೇಲೆ ಹಾಕ್ತಾರೆ. ಇದೇನಾಗ್ಬಿಡುತ್ತೆ, ಹಳಸೋಗುತ್ತೆ ಆಮೇಲೆ ಹಾಕಿದ್ರೆ. ಇದಾದ್ಮೇಲೆ 1 ಟೇಬಲ್ ಸ್ಪೂನ್, 1/4 kgಗೆ 1 ಟೇಬಲ್ ಸ್ಪೂನ್ ಹಾಕಿದ್ದು. ಆಮೇಲೆ ಟೊಮೆಟೊ. ಬಟ್ ಅವ್ರು ಮನೇಲಿ ಮಾಡ್ಕೊಳ್ಳೋದಾದ್ರೆ ಅವ್ರ ಹತ್ರ ಇರೋ ಸಾರಿನ ಪುಡಿ ಮಾಡ್ಕೋಬಹುದು. ಇದಾದ್ಮೇಲೆ ಉಪ್ಪು ಕೊಡಮ್ಮ, ಸ್ವಲ್ಪ ಇಷ್ಟು ಉಪ್ಪು ಮತ್ತೆ ಬೆಲ್ಲ ಮೇನ್ ಇದಕ್ಕೆ. ಎಷ್ಟು ಹಾಕೊಂಡ್ರಿ? ಅದು 1 ಸ್ಪೂನ್ ಹಾಕಿದೆ. 1 ಟೇಬಲ್ ಸ್ಪೂನ್, ಟೀ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನ್. ಈಗ ಮತ್ತೆ ಹತ್ತಿಸ್ಕೋತೀನಿ, ಯಾಕಂದ್ರೆ ಕಡಿಮೆ ಮಾಡ್ತಾ ಇರೋದ್ರಿಂದ ಎಲ್ಲ ಸೀದೋಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಕೊಡಪ್ಪ. ನೀರು ಕೊಡಪ್ಪ. ಇದ್ರಲ್ಲಿ ಕಪ್ಪಲ್ಲಿ ಕೊಡು ನೀರು. ಏನಂದ್ರೆ ಕೆಲವರು ಗಾರ್ನಿಶ್ಗೆ ಅಂತ ಅಂದ್ಬಿಟ್ಟು ಕಾಯಿ ತುರಿನ ಲಾಸ್ಟಲ್ಲಿ ಹಾಕ್ತಾರೆ. ನಾವು ಅದು ಸಮ್ಮರಲ್ಲಿ, ಬೇಸಿಗೆ ಕಾಲದಲ್ಲಿ ಹಳಸೋಗುತ್ತೆ, ಪದಾರ್ಥಗಳು ಬೇಗ ಹಳಸೋಗುತ್ತೆ. ನೋಡಿ ಕುದಿ ಬರಕ್ ಶುರು ಆಗಿದೆ. ಇನ್ನೊಂದು ಸಿಹಿ ಕೈ ಚಂದ್ರು ಅವರು ಒಂದು ಹೇಳ್ಕೊಟ್ರು ನಮ್ಗಳಿಗೆ. ಏನಪ್ಪಾ ಅಂತಂದ್ರೆ, ಈ ಸುತ್ತಲೂ ಯಾವಾಗ ಕುದಿಯೋಗಿ ಬರುವಾಗ ಸುತ್ತಲೂ ಬಂದ್ರೆ ಉಪ್ಪು ಕಡಿಮೆ ಆಗುತ್ತಂತೆ. ಮಧ್ಯದಲ್ಲಿ ಕುದಿದ್ರೆ ಉಪ್ಪು ಸರಿ ಇರುತ್ತೆ ಅಂತ. ಈಗ ನೋಡಿ ನಮ್ದು ಮಧ್ಯದಲ್ಲಿ ಎಲ್ಲಾ ಕಡೆನೂ ಕುದಿತಾ ಇದೆ. ಸೊ ಉಪ್ಪು ಸರಿಗಿದೆ. ನಂದೇನು ಅಂದ್ರೆ, ನಾನು ಫುಡ್ ಪ್ರಿಪೇರ್ ಮಾಡ್ಬೇಕಾದ್ರೆ ಟೇಸ್ಟ್ ನೋಡೋದಿಲ್ಲ. ನಮ್ಮನೇಲಿ ಸ್ವಲ್ಪ ದೇವರಿಗೆ ನೈವೇದ್ಯ ಮಾಡೇ ಎಲ್ಲ ಮಾಡ್ತಾ ಇದ್ದಿದ್ದು. ಹಂಗಾಗಿ ಅವಾಗ್ಲಿಂದಾನು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದೆ ಹಂಗೆ. ಇದನ್ನ ಸ್ವಲ್ಪ ಮುಚ್ಚಿ ಕುದಿಸ್ತೀನಿ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಬೀಳುತ್ತೆ. ಇಷ್ಟ ಇದರದ್ದು. ಇಷ್ಟ ಇದೆ. ಜೋಸೆಫ್ ಟೊಮೆಟೊ ಗೊಜ್ಜು ಪೂರಾ ಮೆತ್ತಗಾಗ್ಬಿಡ್ಬೇಕು. ಹೌದು. ಅಲ್ಲಿ ತನಕನೂ ಇದನ್ನ ಮುಚ್ಚಿಡೋಣ. ಮುಚ್ಚಿ ಎಷ್ಟೊಂದು 10 ನಿಮಿಷ ಆಗ್ಬೋದಾ? 10 ನಿಮಿಷ. ಬಾಮ್ಮ ತಟ್ಟೆ ಮುಚ್ಚಮ್ಮ. ಮುಚ್ಚಿ ಅಮ್ಮ. 10 ನಿಮಿಷ ಆಯ್ತು. ಆಯ್ತು. ಈಗ ಕೊನೆಯಲ್ಲಿ ಏನು ಅಂದ್ರೆ, ಸ್ವಲ್ಪ ಇದು ಇನ್ನೂ ಸ್ವಲ್ಪ ಕುದಿತಾ ಇರುತ್ತೆ. ಆಫ್ ಮಾಡ್ಬಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು. ಓಕೆ, ಕೊತ್ತಂಬರಿ ಅಷ್ಟೇ. ಅಲ್ಲಿಗೆ ನಮ್ಮ ಗೊಜ್ಜು ರೆಡಿ. ಜೋಸೆಫ್ ಟೊಮೆಟೊ ಗೊಜ್ಜು ರೆಡಿ. ಸಂಧ್ಯಾ ಹೌಸ್ದು ರೆಡಿ. ಸೂಪರ್. ನಾ ಮತ್ತೆ ಇದ್ರ ಮೇಲೆ ಕಾಯಿ ತುರಿ ಇದೆಲ್ಲ ಗಾರ್ನಿಶ್ ಮಾಡಕ್ ಹೋಗೋದಿಲ್ಲ. ಆಗಲೇ ಗೊಜ್ಜಿಗೆ ಯೂಸ್ ಮಾಡಿದ್ವಲ್ಲ ಪೌಡ್ರು, ಇದೇ ರಸಂ ಪೌಡರ್ ಅಲ್ಲ? ನೀವು ಮಾಡಿ ನಿಮ್ಮದೇ ರಸಂ ಪೌಡರ್. ಈಗ ನಂಬರ್ಗೆ ಫೋನ್ ಮಾಡಿ ವಾಟ್ಸಪ್ಗೆ ಆರ್ಡರ್ ಕೊಟ್ಟರೆ ನೀವು ಕಳಿಸ್ತೀರಾ? ಏನಂದ್ರೆ ನಮ್ದು ಟೀಮ್ ವರ್ಕ್. ನಾ ಎಲ್ಲ ಹೆಣ್ಣು ಹುಡುಗಿರನ್ನ ಇಟ್ಕೊಂಡಿರೋದು, ವಾಚ್ಮ್ಯಾನ್ ಒಬ್ರು ಬಿಟ್ಟು. ಏನಂತಂದ್ರೆ ಎಲ್ರಿಗೂ ನಾನು ತುಂಬಾ ಪರ್ಟಿಕ್ಯುಲರ್ ಚಾಪಿಂಗ್ ಅಲ್ಲಿ. ಸೊ ಅವ್ರಿಗೆ ಟ್ರೈನ್ ಮಾಡಿದ್ದೀನಿ. ಆಮೇಲೆ ನೈಫ್ಸ್ ಎಲ್ಲ ಥೈಲ್ಯಾಂಡ್ ನೈಫ್ಸ್ ಹಿಂಗೆ ಟ್ರೈನ್ ಆಗಿ ಚಾಪ್ ಮಾಡ್ತಾರೆ. 11:30 ರೆಡಿ ಆಗ್ಬಿಡ್ತಾರೆ ಪಾಪ. 11:30 ತನಕ ತಿಂಡಿ ಇಲ್ಲ, ಕಾಫಿ ಇಲ್ಲ, ಊಟ ಇಲ್ಲ ಪಾಪ ಅವ್ರಿಗೆ. ನಿಮ್ಮ ಹೋಟೆಲ್ದು ಅಂದ್ರೆ ಸಂಧ್ಯಾ ಹೌಸ್ ಚಪಾತಿಗೋಸ್ಕರ ಬರ್ತಾರೆ ಕೆಲವರು. ಚಪಾತಿ ಬಹಳ ಫೇಮಸ್. ಏನಿಲ್ಲ ಸರ್, ಒಳ್ಳೆ ಗೋಧಿ ಹಿಟ್ಟು ಮೇನು. ಒಳ್ಳೆ ಗೋಧಿ ಹಿಟ್ಟು ಒಳ್ಳೆ ಗೋಧಿ ಹಿಟ್ಟು ತಗೋಬೇಕು. ಮತ್ತೆ ಅದಕ್ಕೆ ನೀರು ಮತ್ತೆ ಉಪ್ಪು, ಇವಿಷ್ಟೇನೆ. ಮತ್ತೆ ಬೇಯಿಸಕ್ಕೆ ಎಣ್ಣೆ ಹಾಕೋತೀನಿ, ಮತ್ತೆ ಲಟ್ಸಕ್ಕೂ ಎಣ್ಣೆ ಹಾಕೋತೀನಿ. ಈಗ ಏನು ಅಂತಂದ್ರೆ ನೋಡಿ, ಈ ಅಳತೆಲಿ ನೀರ್ ಹಾಕೊಂಡ್ರೆ ಈ ಅಳತೆ ನೀರಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನ ಕಲ್ಸ್ಕೊತೀನಿ. ಈ ತರ ಕಲ್ಸ್ಕೊಂಡ್ಬಿಡ್ತೀನಿ. ಈ ತರ ಮಾಡಿ ಉಂಡೆ ಮಾಡಿ. ಈಗ ಈ ಅಳತೆ ಗ್ಲಾಸ್ಗೆ ನೀರಿದ್ರೆ ಇದರಲ್ಲಿ ಎಷ್ಟು ಹಿಟ್ಟು ತಗೊಳ್ತೀರಾ? ಅದು 1/3
ಅಲ್ಲ ಇದು ಒಂದಾದ್ರೆ 3 ಕಪ್ ಹಿಟ್ಟು ಬೇಕಾಗುತ್ತೆ. 1:3. 1:3. ಸೊ ಈ ಗ್ಲಾಸಲ್ಲಿ ನೀರು ತಗೊಂಡ್ರೆ ಇದರ 3 ಪಟ್ಟು ಇಲ್ಲಿ ಹಿಟ್ಟಿರುತ್ತೆ. ಇರುತ್ತೆ. ಈ ಗೋಧಿ ಹಿಟ್ಟು ಯಾವ್ದನ್ನು ಪ್ರಿಫರ್ ಮಾಡ್ತೀರಾ? ನಾನು ಇಲ್ಲಿ ಇಟ್ಕೆಗೂಡಲ್ಲಿ ಒಂದು ಇದಿದೆ, ಶ್ರೀ ಮಾತಾಜಿ ಅನ್ಕೊಂಬಿಟ್ಟು ಫ್ಲೋರ್ ಮಿಲ್ ಇದೆ, ಅಲ್ಲೇ ತಗೊಳ್ಳೋದು ನಾನು. ಅಲ್ಲಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ತುಂಬಾ ಬೆಸ್ಟ್. ಅಡ್ರೆಸ್ ಹಾಕೋದಾ? ಅಷ್ಟಾಗಿ ನಾನು ಕೊಡ್ತೀನಿ ಕೊಡಿ, ನಿಮ್ಗೆ. ಅಡ್ರೆಸ್ ಫೋನ್ ನಂಬರ್ ಕೊಡಿ, ಅವ್ರದ್ದು ಹಾಕೋಣ. ಸರಿ ಸರಿ. ಒಳ್ಳೆ ಗೋಧಿ ಹಿಟ್ಟು. ಓಕೆ, ಇದನ್ನ ನಾವು ಅಂಟಿಸ್ಕೊಂಡಿದ್ದೀವಿ ಈ ತರ ಎಲ್ಲ ಇಟ್ಕೊಂಡಿರ್ತೀನಿ. ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಒಳ್ಳೇದು. ಮಾಡೋಕ್ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿರ್ತೀನಿ. ಅರ್ಧ ಗಂಟೆ ನೆನೆಸಿಟ್ಕೊಂಡಿರ್ತೀನಿ. ಇದು ಅದೇ ಗೋಧಿ ಹಿಟ್ಟೆ. ಅದೇ ಗೋಧಿ. ಇದು ಮೆಥಡ್ ಏನೇನೆ ಮಾಡೋ ಮೆಥಡ್ಡೇ ಬೇರೆ. ಇದನ್ನ ಇದರೊಟ್ಟಿಗೆ ಟೊಮೆಟೊ ಗೊಜ್ಜು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಪಲ್ಯಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಕೆಲವು ಸತಿ ಇದಕ್ಕೆ ಸಾಂಬಾರ್ ಜೊತೆನೂ ತಿಂತಾರೆ. ಇಷ್ಟ ಆಯ್ತು. ಮತ್ತೆ ಎಣ್ಣೆ ಹಾಕೋತೀನಿ. ಇದರಲ್ಲಿ ಬೇರೆ ಬೇರೆ ಥರದಲ್ಲಿ ಮಾಡೋದಿರ್ತಾರೆ. ಜಾಸ್ತಿ ಎಣ್ಣೆ ಏನು ಹಾಕೋಬಾರ್ದು. ಇಷ್ಟ ಟ್ರಯಾಂಗಲ್ ಶೇಪು. ಆಮೇಲೆ ಮತ್ತೆ ಪದ್ರ ಚಪಾತಿ. ಮಹಾರಾಷ್ಟ್ರನ್ ಸ್ಟೈಲ್. ಹೌದು, ತುಂಬಾ ಚೆನ್ನಾಗಿರ್ತಾವ ಮಹಾರಾಷ್ಟ್ರದಲ್ಲಿ ಚಪಾತಿ. ಹೌದು ನೋಡಿ, ರಿಯಲ್ ಚಪಾತಿ ಶೇಪ್, ಸುಮ್ಮನೆ ಹೆಂಗ ಮಾಡೋದಲ್ಲ. ಈಗ ತವಾ ಕಾಯಿಸ್ಕೊಂಡಿದ್ದೇನೆ, ಮಾಡಕ್ ಶುರು ಕಾಯ್ತಾ ಇದೆ. ಇದಲ್ಲೂ ಅಷ್ಟೇನೆ ಮಾಡೋ ಮೆಥಡ್ ಇದೆ. ತಕ್ಷಣ ಎಣ್ಣೆ ಹಾಕೋಂಗಿಲ್ಲ. ಇದನ್ನ ಫಸ್ಟೇನೆ ಇದೆಲ್ಲ ಸುತ್ತಲೂ ಬೇಯ್ಕೋಬೇಕು. ಇದು ನೋಡಿ, ಈ ತರ ಬಿಳಿ ಇರುತ್ತಲ್ಲ, ಅದೆಲ್ಲ ಹೋಗ್ಬೇಕು. ಅಲ್ಲಿ ಮಾಡ್ತಾ ಮಾಡ್ತಾ ನಾ ಏನ್ ಮಾಡ್ತೀನಿ, ಇಲ್ಲಿ ಇನ್ನೊಂದು ರೆಡಿಗೆ ಆಗ್ತಾ ಇರ್ತೀನಿ. ಹೌದು, ಇದು ಮನೆಯವ್ರಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಒಂದು ರೆಸಿಪಿ ತೋರಿಸ್ತಾ ಇದ್ದೀರಾ. ಹೌದು, ನಮ್ಮ ವೀಕ್ಷಕರು ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಚಪಾತಿನ ನೋಡಿ. ಇಷ್ಟಾಗಿದೆ ಅಲ್ವಾ? ಸಾಕು. ಇಷ್ಟು ಬೆಂದಿರ್ಬೇಕು. ಇಷ್ಟು ಬೆಂದಿರ್ಬೇಕು. ಆಮೇಲೆ ಎಣ್ಣೆ ಹಾಕ್ತೀನಿ. ಜಾಸ್ತಿ ಎಣ್ಣೆನೂ ಯೂಸ್ ಮಾಡಬಾರ್ದು, ಒಳ್ಳೇದಲ್ಲ. ನೋಡಿ, ಇಷ್ಟೇನೆ. ಈಗ ಏನ್ ಮಾಡ್ತೀನಿ, ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ. ಪ್ರತಿ ಚಪಾತಿಗೂ ಈ ತರ ಕಡಿಮೆ ಮಾಡೋದು, ಜಾಸ್ತಿ ಮಾಡೋದು ಫ್ಲೇಮ್ನ. ವಾವ್, ಸಾಕು. ಮೊದಲೇ ಚಪಾತಿ ರೆಡಿ. ನೋಡಿ, ಏನಂದ್ರೆ ಈಕ್ವಲ್ ಆಗಿ ಲಟ್ಟಿಸ್ಕೋಬೇಕು. ಎಡ್ಜಸ್ ದಪ್ಪ ಆಗ್ಬಿಡುತ್ತೆ, ಅದೆಲ್ಲ ನೋಡ್ಕೊಂಡು ಮಾಡ್ಬೇಕು. ಮತ್ತೆ ಶುರು ಮಾಡ್ಕೊತೀನಿ. ಹೈಯಲ್ಲಿ ಇಡ್ತೀನಿ, ಮತ್ತೆ ಹೈ ಮಾಡ್ಕೊಳ್ಳೋದು. ಹಿಂಗೇನೆ ಉಪ್ತಾ ಇದೆ ಚಪಾತಿ. ಸೊ ಮೊದಲಿಗೆ ಎಣ್ಣೆ ಹಾಕ್ಬಾರ್ದು, ಕ್ಲಿಪ್ ಆದ್ಮೇಲೆ ಎಣ್ಣೆ. ಇಷ್ಟ ಆಗಿರುತ್ತಲ್ವಾ, ಆಮೇಲೆ ಎಣ್ಣೆ ಹಾಕೋಬೇಕು. ಈಗ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ. ಈ ಕಡಿಮೆ ಮಾಡ್ಕೊಳ್ಳೋದು. ನಮ್ಮ ಸಂಧ್ಯಾ ಹೌಸ್ ಸಾತ್ವಿಕ ಚಪಾತಿ. ಈ ಚಪಾತಿನೂ ಕೂಡ ಮಾಡಿ ತೋರಿಸಿದ್ರಿ ನಮ್ಗೆ, ಧನ್ಯವಾದ. ಎಲ್ರು ಮನೇಲಿ ಹೆಣ್ಮಕ್ಳು ಹಿಂಗೆ ಮಾಡ್ಕೊಳ್ಳಿ, ತೋರ್ಸ್ಕೊಟ್ಟಿದೀನಿ ಯಾವ ಮೆಥಡ್ ಅಲ್ಲಿ ಮಾಡ್ಬೇಕು ಅಂತ. ಪ್ರಾಕ್ಟೀಸ್ ಅಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಬರುತ್ತೆ. ಶುರುನಲ್ಲಿ ಯಾವ್ಯಾವ್ದೋ ಶೇಪ್ ಆಗಬಹುದು. ಹೌದು, ನೋಡಿ, ಇದೇ ತೋರಿಸಿದ್ದು ಗೊಜ್ಜು ಮಾಡಿ ತೋರಿಸಿದ್ದಾರೆ, ಅದು ನಮಗೆ ಬಂದಿದೆ. ಅದರೊಟ್ಟಿಗೆ ಚಪಾತಿ. ಸೊ ಅದು ಸಿಕ್ಕಿದೆ. ವಿದೇಶಿಯರು ಹುಡ್ಕೊಂಡು ಬಂದು ತಿಂತಾರೆ ಇಲ್ಲಿ. ಯೋಗಿಕ್ ರೆಸಿಪಿಗೆ ಫೇಮಸ್ ಇದು ಮೈಸೂರಲ್ಲಿ. ಚಪಾತಿನ ಪದ್ರು ಚಪಾತಿ. ಮೊದಲನೇ ತುತ್ತು ನಮ್ಮ ಟೊಮೆಟೊ ಗೊಜ್ಜು. ಬಾಯಲ್ಲಿ ಇಟ್ಟ ತಕ್ಷಣ ನೋಡ್ರಿ, ಚಪಾತಿ ಬಗ್ಗೆ ಹೇಳ್ಬೇಕಾ, ಗೊಜ್ಜು ಬಗ್ಗೆ ಹೇಳ್ಬೇಕಾ? ಗೊಜ್ಜು ಪ್ರತಿಯೊಂದು ಅದರದ್ದು ಇಂಗ್ರೀಡಿಯೆಂಟ್ಸ್ ಇದೆಲ್ಲ, ಅದು ನಾ ಮುಂದು ನೀ ಮುಂದು ಅಂತ ನಮಗೆ ಆ ಟೇಸ್ಟ್ ಬಡ್ಸ್ ಮೇಲೆ ಕುತ್ಕೊಂಡು ಎಂಥ ರುಚಿ, ಅದ್ಭುತ ರುಚಿ ಕೊಡುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ದಂಗೆ ಇಷ್ಟು ಚೆನ್ನಾಗಿ ಮಾಡ್ಕೋಬೋದಾ? ನಿಮಗೆ ಗೊತ್ತಿರ್ಬೋದು, ನನಗೆ ಇವತ್ತು ಪರಿಚಯ ಆಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ದಂಗೆ ಅಡುಗೆ ಮಾಡೋಕ್ಕೆ, ರುಚಿಯಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪಂಗಡ ಹೇಳುತ್ತೆ. ಇನ್ನೊಂದು ಅದೇ ಮೇನು ತಾಮಸಾಹಾರ ಬೇಡ ಅಂತ ಇನ್ನೊಂದು ಹೇಳುತ್ತೆ. ಬಟ್ ಇವತ್ತು ಪರಿಚಯ ಆದಮೇಲೆ ನೀವು ಇದನ್ನು ಒಪ್ಕೊಳ್ತೀರಾ. ಮನೇಲಿ ಮಾಡ್ಕೊಳ್ಳಿ, ತಿಂದು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನಾನು ಕಮೆಂಟ್ಸ್ ಹಾಕಿ ಕಾಯ್ತಾ ಇರ್ತೀನಿ. ಅದ್ಭುತವಾದ ಒಂದು ಟೊಮೆಟೊ ಗೊಜ್ಜು. ಸೊ ಇದಲ್ಲದೆ ಅನ್ನ, ಸಾರು, ಸಾಂಬಾರು, ಮಜ್ಜಿಗೆ, ಚಟ್ನಿ ಪುಡಿ ಏನೆಲ್ಲ ಸಿಗುತ್ತೆ. ಒಳ್ಳೆಯ ಆಹಾರ, ಆರೋಗ್ಯದ ಆಹಾರ ಕೊಡೋದೇ ಅವ್ರದ್ದು ಒಂದು ಮೋಟಿವ್.
ಜೀವನದ ಗುರಿ. ಮೈಸೂರಿಗೆ ಬಂದಾಗ ಕೃಷ್ಣಮೂರ್ತಿಪುರಂ, ಅಂಬೇಡ್ಕರ್ ಪಾರ್ಕ್ ಹತ್ರ, 7ನೇ ಕ್ರಾಸ್, ಫಸ್ಟ್ ಮೇನ್. ಗೂಗಲ್ ಲೊಕೇಶನ್ನು ಅಡ್ರೆಸ್ಸು ಹಾಕಿರ್ತೀನಿ. ಬಂದು ಟೇಸ್ಟ್ ಮಾಡಿ ನಮಗೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಪರಿಚಯ ಮಾಡಿದ್ವಿ ನಾವು. ನಿಮ್ಮ ಬುಕ್ ಬಗ್ಗೆ ಹೇಳಿದ್ರಿ, ನೀವು ರೆಸಿಪಿಗಾಗಿ ಬುಕ್ ಬರೆದ್ರಿ. ಇದಕ್ಕೆ ಹಲವಾರು ಜನ ನಿಮಗೆ ಸಹಾಯ ಮಾಡಿರೋ ಅಂತ ಸ್ವಲ್ಪ ಹೇಳಿ. ನನಗೆ ಮೊದಲ ಗಾಡ್ ಫಾದರ್ ಅಂದ್ರೆ ನನಗೆ ಪಟಾಭಿ ಜೋಯಿಸ್ ಅವರು. ಅವರ ಸ್ಟೂಡೆಂಟ್ಸ್ಗಳು 72ನೇ ಇಸ್ವಿಯಿಂದ ಶುರು ಆದ್ರು. ಫಾರಿನರ್ಸ್ ಬರ್ತಾ ಇದ್ದಿದ್ದು. ಅವ್ರಿಗೆ ಯಾರು ಬಾಡಿಗೆಗೆ ಮನೆ ಕೊಡ್ತಾ ಇರ್ಲಿಲ್ಲ. ನನ್ನ ಜರ್ನಿ ಶುರು ಆಗಿದ್ದು 98ನೇ ಇಸ್ವಿನಲ್ಲಿ. ಅವಾಗ ಅವ್ರ ಸ್ಟೂಡೆಂಟ್ಸ್ನ ನಮ್ಮ ಮನೆಗೆ ವಾಸಕ್ಕೆ ಒಂದು 6 ರೂಮ್ ಇತ್ತು, ಅಲ್ಲಿ ವಾಸಕ್ಕೆ ಕಳ್ಸಕ್ಕೆ ಶುರು ಮಾಡಿದ್ರು. ಅವರುಗಳು ಇಲ್ಲಿ ನಮ್ದು ಈ ಅಡಿಗೆ ಮಾಡೋ ಥರ ರೀತಿ ಎಲ್ಲ ನೋಡ್ಬಿಟ್ಟು ನಮಗೆ ನೀನು ಯಾತಕ್ಕೆ ಮಾಡಬಾರ್ದು ಅಂತ ಶುರು ಮಾಡ್ಕೊಂಡ್ರು. ಸರಿ, ಆವಾಗ್ಲಿಂದ ನಂದು ಇದು ಶುರು ಆಯ್ತು. ಇಲ್ಲಿವರೆಗೂ ನಿಂತಿಲ್ಲ, ತಿರುಗಿ ನೋಡಿಲ್ಲ. ಇದ್ರ ಮಧ್ಯ ಇವರೆಲ್ಲ ಜೋಸೆಫ್ ಅನ್ನೋರು ನಮ್ಮ ಗುರುಗಳಿಗೆ ಬಾಡಿಗಾರ್ಡ್ ಥರ. ಅವ್ರು ಎಲ್ಲಿ ಹೋದ್ರು ಇವರೇ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲ ಮಾಡ್ತಾ ಇದ್ರು. ಅವ್ರು ಒಂದಿನ ಇಲ್ಲಿ ಊಟಕ್ಕೆ ಬಂದ್ರು. ಅವತ್ತು ಎಲ್ಲ ಕೂತಿದ್ದಾರೆ. ಅವ್ರು ಬಂದಿರೋದು ನನಗೆ ಗೊತ್ತಿಲ್ಲ. ಜೋರ ಕ್ಲಾಪ್ ಸದ್ದು ಕೇಳಿಸ್ತು. ನಾನು ಅಡುಗೆ ಮನೇಲಿದ್ದೆ. ಬಂದು ನೋಡಿದ್ರೆ ಜೋಸೆಫ್. ಅವ್ರಿಗೆ ಗೊತ್ತಿತ್ತು, ನನಗೆ ಅವ್ರಿಗೆ ಗೊತ್ತಿಲ್ಲ. ಅವರು ನಾನು ಯಾರು ಅಂತ ಗೊತ್ತಿಲ್ಲ, ನನಗೂ ಅವ್ರು ಯಾರು ಅಂತ ಗೊತ್ತಿಲ್ಲ. ನೋಡಿದ ಪರಿಚಯ ಅಷ್ಟೇನೆ. ತುಂಬ ಖುಷಿ ಆಯಿತು. ಅವತ್ತಿಂದ ನನಗೆ ಎಷ್ಟು ಎನ್ಕರೇಜ್ ಮಾಡಿದ್ರು ಅಂತಂದರೆ, ಜನಗಳನ್ನ ಅವರೇ ಕರ್ಕೊಂಡ್ಬರ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅವ್ರ ಮುಖಾಂತರ ಅವರೇ ಬುಕ್ ಬರೆಯೋಕ್ಕೂ ಅವರೇ ಇನ್ಸ್ಪಿರೇಷನ್. ಯಾರೋ ಹೆಲ್ಪ್ ಮಾಡಿದ್ರು, ನೈಜಲ್ ಅಂತ, ಅವರು ಶುರು ಮಾಡಿಕೊಂಡ್ರು. ನಾನು ಎಲ್ಲ ರೆಡಿ ಮಾಡಿದೆ ಬರೆಯೋಕ್ಕೆ. ಆಮೇಲೆ ಅದನ್ನ 1 ವರ್ಷ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಒಂದಿನ ಅವರು ಸ್ಯಾಂಡ್ರಾ ಅನ್ನೋರ್ನ ಕರ್ಕೊಂಡ್ಬಂದ್ರು. ಆಕೆ ಆಸ್ಟ್ರೇಲಿಯನ್ನು. ಅವಳದು ಎಲಿಫೆಂಟ್ ಪಬ್ಲಿಕೇಶನ್ ಅಂತ ಇದೆ. ಅಲ್ಲಿ ಬಂದ್ಲು. ಊಟ ತುಂಬಾ ಇಷ್ಟ ಆಗೋಯ್ತು. ನಾನು ಇದನ್ನ ರೆಡಿ ಮಾಡ್ತೀನಿ ಅಂತಂದ್ಲು. ಸರಿ, ಪೇಪರ್ ವರ್ಕ್ಸ್ ಎಲ್ಲ ಮುಗೀತು. ನನಗೆ ಅರ್ಜೆಂಟಾಗಿ ದುಬೈಗೆ ಒಂದು 3 ತಿಂಗಳು ಹೋಗ್ಬೇಕಾಗಂತ ಪರಿಸ್ಥಿತಿ ಬಂದ್ಬಿಡ್ತು. ಅವಾಗ ಏನು ಮಾಡ್ತೆ, ನಂದು ರೆಸಿಪೀಸ್ ಎಲ್ಲ ಅವಳು ಕೊಟ್ಬಿಟ್ಟೆ. 2009ಅಲ್ಲಿ ಈ ಬುಕ್ಕು ಪಬ್ಲಿಷ್ ಆಯ್ತು. ಏನಾಯಿತು ಅಂದರೆ, ನಮ್ಮ ಜೋಸೆಫ್, ನಮ್ಮ ಗುರುಗಳು ಆ ಟೈಮಲ್ಲಿ ಹೋಗ್ಬಿಟ್ಟಿದ್ರು. ಅವ್ರ ಹಿಂದೆನೇ 1 ವರ್ಷ ಅವರು 8ಲ್ಲಿ ಹೋದ್ರು. ಈ ಜೋಸೆಫ್ 9ನೇ ಇಸ್ವಿಲಿ ಅವರು ಹೋಗ್ಬಿಟ್ರು. ಇಲ್ಲಿ ಸ್ಟೇ ಮಾಡ್ತಾ ಇದ್ದವ್ರು ಇವರೆಲ್ಲ. ಸ್ಟೇಯಿಂಗ್ ಇತ್ತು ಇಲ್ಲಿ. ಈ ಥರ ಜೋಸೆಫ್. ಏನಂತಂದ್ರೆ, ದುರಾದೃಷ್ಟವಶಾತ್ ಇದು ಅವ್ರದ್ದು ಕೊನೆ ವಿಸಿಟ್ ನಮ್ಮ ಮನೇಲಿ. ಕೊನೆ ಊಟ ಇದು. ಉಪ್ಪಿಟ್ಟು. ಇದೊಂದು ದೇವ್ರ ಮನೆ. ಹಿಂದ್ಗಡೆ ಪೋರ್ಷನ್ ಇತ್ತು. ನಾವು ಮಹಾರಾಷ್ಟ್ರಿಯನ್ಸ್ ಎಲ್ಲ ಟೊಮೆಟೊ ಜೊತೆಗೆ ಇದ್ರದ್ದು ಸಿಗುಂಬಳಕಾಯಿ ಪಲ್ಯ ತುಂಬಾ ಇಷ್ಟ ಅವ್ರಗಳಿಗೆ. ಇದು ಕ್ಯಾಬೇಜ್ ಬಟಾಣಿ ಪಲ್ಯ. ನಮ್ದು ಸಿಗ್ನೇಚರ್ ಸಾಂಬಾರ್ ಪುಡಿ ಇಲ್ಲ ಆಗೋದು. ಎಷ್ಟು ಗ್ರಾಮ್ಸ್ ಕೊಡ್ತೀರಾ? 100 ಗ್ರಾಮ್ಸ್? 200 250 ಗ್ರಾಮ್ಸ್. ಎಷ್ಟು ಚಾರ್ಜ್ ಮಾಡ್ತೀರಿ? 220 ರೂಪೀಸ್, 1/4 kgಗೆ. ಇದು ಪಡವಲ್ಕಾಯ್ದು ರಾಯ್ತಾ ಮಾಡೋದಕ್ಕೆ ಚಾಪ್ ಆಗಿರೋದು. ಇದು ಬೇಯಿಸಿಟ್ಕೊಂಡಿರೋದು. ಇದು ಜೋಸೆಫ್ದು ಫೇವ್ರೆಟ್ ಪಪಾಯ ಮಾರೋಳು. ಎಲ್ರಿಗೂ ತುಂಬಾ ಇಷ್ಟ ಆಗೋದು ಬೀಟ್ರೂಟ್ ಸಾಲೆಡ್. ಇದು ಇದ್ರ ಜೊತೆಗೆ ನಾನು ಪೈನಾಪಲ್ ಬೆರೆಸ್ತೇನೆ. ಹಂಗೆ ಮಾಡಿ ಇದು ಮಾಡಿ ನ್ಯಾಚುರಲ್ ವಿರೇಚನ ಅಂತ ವಿಸಿಲ್ ಹಾಕ್ತೀನಿ. ಅದೇ ಥರ ವಿಸಿಲ್ ಆಗುತ್ತೆ. ಇದು ಮೋತಿನಾ? ಇದು ಮೋತಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.